ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ವಿಚಾರ ಬೆಂಗಳೂರಿನಲ್ಲಿ ಕೈ ನಾಯಕ ಟಿಬಿ ಜಯಚಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇವರು ಕಣ್ಣಿಗೆ ಕಾಣ್ತಾನಾ? ಕಾಣೋದು ಹೈಕಮಾಂಡ್. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಶಾಸಕರ ಅಭಿಪ್ರಾಯದ ಮೇಲೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಜಯಚಂದ್ರ ಹೇಳಿದ್ದಾರೆ. 2 ವರ್ಷದ ನಂತರ ಹೊಸ ಬದಲಾವಣೆ ಮಾಡೋದು ವಾಡಿಕೆ. ಮುಂದಿನ ವರ್ಷ 4-5 ರಾಜ್ಯಗಳಲ್ಲಿ ಎಲೆಕ್ಷನ್ ನಡೆಯುತ್ತೆ. ಹಾಗಂತ ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ನನ್ನ ಹಿರಿತನ ಮತ್ತು ಅನುಭವ ನೋಡಿ ಹೈಕಮಾಂಡ್ ನನಗೆ ಅವಕಾಶ ಕೊಡುತ್ತೆ ಅಂತ ಹೇಳಿದ್ದಾರೆ. ನಾನು ಯಾವ ದೇವಸ್ಥಾನಗಳಿಗೂ ಹೋಗೋದಿಲ್ಲ. ನನಗೆ ದೇವಸ್ಥಾನ ಏನೋ ಯಾವುದಪ್ಪ ಅಂತಂದರೆ ತುಮಕೂರು ಜಿಲ್ಲೆ ಸಿರಾ ಕ್ಷೇತ್ರ ಮತ್ತು ಜನರಿಗಿನ್ನ ದೊಡ್ಡ ದೇವರು ಯಾವುದೂ ಇಲ್ಲ. ದೈವನ್ನ ನಾವು ನೋಡಿದ್ವಿ ಎಲ್ಲಾದ್ರೂ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥದ್ದು ಹೈಕಮಾಂಡೆ. ಇದು ನೋಡಿ, ಅದು ಯಾರಿಗೂ ಗೊತ್ತಿಲ್ಲ, ಅದೆಲ್ಲ ಸ್ಪೆಕ್ಯುಲೇಷನ್ಸ್ ಅಷ್ಟೇ. ಇದೇನಿದ್ರು ವರಿಷ್ಠರ ಮಧ್ಯದಲ್ಲಿ ಬಿಟ್ಟರೆ ಅದು ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ AICC ಅಧ್ಯಕ್ಷರಾಗಿರೋದ್ರಿಂದ ಏನಿದೆ ಅವರೇ ಮುಖ್ಯಸ್ಥರು. ಅವರ ಜೊತೆಯಲ್ಲೇ ಕೂತು ಚರ್ಚೆ ಮಾಡಬೇಕಾಗ್ತದೆ. ಅದೆಲ್ಲದೂ ಕೂಡ ಏನಾಗಿದೆ ಬಿಟ್ಟಿದೆ ಅಂತಕ್ಕಂಥದ್ದು ಏನಾದರೂ ಸ್ವಲ್ಪ ಸೂಕ್ಷ್ಮಗಳು ಗೊತ್ತಿದ್ರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಬಿಟ್ಟರೆ ಬೇರೆಯವ್ರು ಯಾರಿಗೂ ಕೂಡ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ವರ್ಷ 5-6 ರಾಜ್ಯದ ಚುನಾವಣೆಗಳು ಬರಬೇಕಾದಾಗ ನಮ್ಮ ಪಕ್ಷದಲ್ಲಿ ನಡೀತಕ್ಕಂಥ ನಡವಳಿಕೆಗಳು ಅವರಿಗೆ ಮಾರ್ಗದರ್ಶನ ಆಗಬೇಕು. ಆ ರೀತಿ ಆಗಬೇಕಾದಾಗ ಎಲ್ಲೋ ಥರಗೆ ಒಂದು ಹೊಸ ಸ್ವರೂಪವನ್ನು, ಹೊಸತನವನ್ನು ತೋರ್ತಕ್ಕಂಥ ರೀತಿಯಲ್ಲಿ ಆಗಬೇಕಾಗುತ್ತೆ ಅಂತಕ್ಕಂಥದ್ದು ಕೆಲವರು ಅಭಿಪ್ರಾಯನೂ ಕೂಡ ಇದೆ. ಬಹುಶಃ ಅದನ್ನು ನಾನು ಹೋಗ್ತೇನೆ.